ಪರ್ಣಿಕಾ ಬಾಗಿಲು ತೆಗಿ. ಏನೇ ಮಾಡ್ತಿದ್ಯಾ ಪರ್ಣಿಕಾ? ಅಣ್ಣ ನನ್ಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಪರ್ಣಿಕಾ ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ಪರ್ಣಿಕಾ ಅಣ್ಣ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ನನ್ಗೆ ಯಾಕೋ ಕೈಕಾಲೆಲ್ಲ ನಡುಗ್ತಾ ಇದೆ. ಇಲ್ಲೇನೋ ನಡೀತಾ ಇದೆ ಅಣ್ಣ. ನನ್ನ ಮಗಳಿಗೆ ಆ ಪುಣ್ಯ ಮಾಟ ಮಾತ್ರ ಮಾಡಿಸ್ಬಿಡಿದಾಳೆ. ಪರ್ಣಿಕಾಗೇನೂ ಆಗಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ. ಪರ್ಣಿಕಾ, ನೀನು ಕೊಟ್ಟಿರೋ ಮಾತಿನ ಪ್ರಕಾರ ಅನಿರುದ್ಧಿಗೆ ಇಷ್ಟ ಇಲ್ಲದೆ ಇದ್ರು ಮದುವೆಗೆ ಒಪ್ಪಿಸ್ದೆ. ಏನ್ ಮಾಡ್ತಿದ್ಯಾ? ಬಾಗಿಲು ತೆಗಿ. ಪರ್ಣಿಕಾ ದೇವ್ರೆ, ಏನಪ್ಪ ನನ್ ಪರಿಸ್ಥಿತಿ? ಬಾಗಿಲು ತೆಗಿ. ಏನೇ ಮಾಡ್ತಿದ್ಯಾ ಪರ್ಣಿಕಾ? ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ ಭಾವನ್ ಜೊತೆ ಮದ್ವೆ ಆಗ್ತಿದ್ರೆ ನಾನು ಹೀಗಾಗ್ಬಿಟ್ಟಿದ್ದೀನಲ್ಲ. ಈಗ ನನ್ ಮಾವಯ್ಯ ಏನಾದ್ರೂ ನೋಡ್ಬಿಟ್ರೆ ಖಂಡಿತವಾಗ್ಲೂ ನನ್ನ ಸಾಯಿಸ್ಬಿಡ್ತಾರೆ. ನಾನು ಏನ್ ಮಾಡ್ಲಿ? ಪರ್ಣಿಕಾ, ಬನ್ನಿ. ಪರ್ಣಿಕಾ 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 ಪರ್ಣಿ ಪರ್ಣಿಕಾ 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 ಪರ್ಣಿ ಪರ್ಣಿಕಾ 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 ಅಣ್ಣ ಏನ್ ಬದಲಾಯಿತು? ಇಲ್ಲೇ ತಾನೇ ಬಂದ್ಲು. ಎಲ್ಲಿಗೋದ್ಲು? ಅವಳಿಷ್ಟದ ಪ್ರಕಾರನೇ ಈ ಮದುವೆಗೆ ಏರ್ಪಾಡು ಮಾಡಿದ್ವಿ. ಕೊನೆಯದಾಗಿ ತಾಳಿ ಕಟ್ಟೋ ಸಂದರ್ಭದಲ್ಲಿ ಈಗ ಹೋಗ್ಬಿಟ್ಲಲ್ಲ ಅವಳು. 4 ಜನಕ್ಕೆ ಈ ವಿಷಯ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾಗುತ್ತೆ ಭದ್ರಾ? ಅಣ್ಣ ಅಲ್ಲಿ ನೋಡು, ಅವಳು ಆ ಬಾಗಿಲು ತೆಗೆದು ಹೊರಗೋಗಿದ್ದಾಳಣ್ಣ. ನೀನೇನ್ ಹೇಳ್ತೀಯ ಅನ್ನೋ ಭಯದಲ್ಲಿ ಓಡೋಗಿದ್ದಾಳೆ ಅನ್ಸುತ್ತೆ. ಅಷ್ಟಕ್ಕೂ ಏನ್ ನಡೀತು ಅಂತ ತಿಳ್ಕೋಬೇಕು. ಅಪ್ಪ, ನಾನು ಪುಣ್ಯನ ಹತ್ರ ಹೋಗ್ತಾ ಇದ್ದೀನಿ. ಏನೋ ಮಾತಾಡ್ತಿದ್ಯಾ? ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೆ ಪುಣ್ಯ ಹತ್ರ ಹೋಗ್ತೀನಿ ಅಂತಿದ್ಯಾ? ನಡೆದಿದ್ದೆಲ್ಲ ಸಾಕಪ್ಪ. ನನ್ನ ಪ್ರೀತಿನ ಸಾಯಿಸಿ ನಾನು ಅರ್ಧ ಜೀವ ಇಟ್ಕೊಂಡು ನೀವ್ ಹೇಳಿದ ಎಲ್ಲ ಮಾಡ್ದೆ. ಯಾವ ತಪ್ಪು ಮಾಡದಿರೋ ಪುಣ್ಯಂಗೆ ಆ ಊರವರೆಲ್ಲ ಅಷ್ಟೊಂದು ಹೇಳ್ತಿದ್ರು. ಪಾಪ ಅವಳು ಎಷ್ಟು ನೋವು ಅನುಭವಿಸಿದ್ಲು ಅಂತ ನನಗೆ ಗೊತ್ತು. ನನ್ನ ಮನ್ಸಲ್ಲಿ ಪುಣ್ಯ ಇದ್ರು ಕೇವಲ ನಿಮಗೋಸ್ಕರ ನನ್ನ ಪ್ರೀತಿನ ಸಾಯಿಸಿ ಮದುವೆಗೆ ಒಪ್ಕೊಂಡಿದ್ದೆ. ಆದ್ರೆ ಈಗ ಪುಣ್ಯನ ಕಾಪಾಡಿ ಪುಣ್ಯ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸಿ ನಾಗಮಣಿನ ಪಡ್ಕೊಂಡು ಚೌಡಮ್ಮ ತಾಯಿ ಗುಡಿ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಾನು ಈ ಮನೆಗೆ ಮತ್ತೆ ಕಾಲಿಡೋದು. ನೀವು ಹೇಳ್ದಾಗೆ ಕೇಳ್ತೀನಿ. ಅಪ್ಪ, ನಿಮ್ ಕೈ ಮುಗಿತೀನಿ, ನನಗೆ ಹೋಗಕ್ ಬಿಡಿ ಪ್ಲೀಸ್ ಅಪ್ಪ. ನಿಮ್ ಕಾಲು ಹಿಡ್ಕೋತೀನಿ ಪ್ಲೀಸ್ ಅಪ್ಪ, ನಂಗೆ ಹೋಗಕ್ ಬಿಡಿ ಅಪ್ಪ. ಅಪ್ಪ ಅಣ್ಣ, ಪಶುಪತಿ ಹೇಳಿರೋ ಹಾಗೆ ಅನಿರುದ್ಧ ಮತ್ತೆ ಪುಣ್ಯ ಎಂದನೆ ನಾಗಮಣಿಯಿಂದ ನಾಗನಿಧಿನ ಸಾಧಿಸ್ಬೋದು. ಹೋಗ್ಲಿ ಬಿಡು, ಹೋಗಿ ಇಬ್ರು ನಾಗಮಣಿಯಿಂದ ನಾಗನಿಧಿನ ಸಾಧಿಸ್ಲಿ.
ನಾಗಮಣಿ ನಮ್ ಕೈ ಸೇರಿದ್ಮೇಲೆ ನಾವ್ ಮಾಡ್ಬೇಕಾಗಿರೋದನ್ನ ಮಾಡಿದ್ರಾಯ್ತು. ಪ್ಲೀಸ್ ಅಪ್ಪ, ನಂಗೆ ಹೋಗಕ್ ಬಿಡಿ ಅಪ್ಪ. ಅನಿರುದ್ಧ್, ತಂದೆ ಕೊಟ್ಟಿರೋ ಮಾತಿನ ಪ್ರಕಾರ ನಿನ್ ಪ್ರೀತಿನ ಸಾಯಿಸಿ ಮದುವೆಗೆ ಒಪ್ಕೊಂಡಾಗ್ಲೇ ನಿನ್ ತಂದೆ ಅಂದ್ರೆ ಎಷ್ಟು ಇಷ್ಟ ಅಂತ, ನನ್ನ ಮಾತಂದ್ರೆ ನಿನ್ಗೆ ಎಷ್ಟು ಗೌರವ ಅಂತ ನನ್ಗೆ ಅರ್ಥ ಆಯ್ತು ಕಣೋ. ತುಂಬಾ ಸಂತೋಷವಾಗ್ತಿದೆ ಕಣೋ. ಅನಿರುದ್ಧ್, ಎಲ್ಲಿ ಏನಾದ್ರೂ ಪುಣ್ಯಗೆ ಅನ್ಯಾಯನೇ ಆಯ್ತು ಕಣೋ. ಹೋಗಿ ಏನಾದ್ರೂ ಮಾಡಿ ಆ ನಾಗಮಣಿನ ಪಡ್ಕೊಂಡ್ ಬಾ. ಒಂದು ಸಲ ನಾಗಮಣಿನ ಕಣ್ಣು ತುಂಬುವಷ್ಟು ನೋಡ್ಬೇಕು ಅಂತಿದೆ. ಹೋಗು. ಆದ್ರೆ ಒಂದು ವಿಷಯನ ಮರಿಬೇಡ. 3 ಗಂಟು ಕಟ್ಟಿಲ್ಲ ಅಂತಂದ್ರು ಪರ್ಣಿಕಾನೇ ನಿನ್ ಹೆಂಡ್ತಿ. ಅವಳು ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಹುಷಾರಾಗಿ ಹೋಗ್ಬಾರೋ. ಅನಿರುದ್ಧ್, ಹುಷಾರು ಕಂದ. ಅಮ್ಮ, ಹೋಗಿ ಬರ್ತೀನಿ. ಪುಣ್ಯ, ಪುಣ್ಯ, ಪುಣ್ಯ. ಯಜಮಾನ್ರು ಬಂದ್ರು. ಪುಣ್ಯ, ಎದ್ದೇಳು ಪುಣ್ಯ. ಚಿಕ್ಕ ಯಜಮಾನ್ರೆ, ಭದ್ರಮ್ಮ ಕಟ್ಟಿಪಿಚ್ಚಬಾರ್ದು ಅಂದಿದ್ದಾರೆ. ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ. ಹೋಗಿ ನಿಮ್ ಭದ್ರಮ್ಮ ಅವ್ರಿಗೆ ಹೇಳಿ ಅನಿರುದ್ಧ್ ಬಂದು ಪುಣ್ಯನ ಬಿಡಿಸ್ಕೊಂಡು ಹೋದ ಅಂತ. ಅರ್ಥ ಆಯ್ತಾ? ಆಯ್ತು ಯಜಮಾನ್ರೆ. ಪುಣ್ಯ, ಪುಣ್ಯ, ಇವ್ರನ್ ಮನುಷ್ಯರ ರಾಕ್ಷಸ್ರ ಹೀಗ್ ಹೊಡೆದಿದಾರಲ್ಲ. ಪುಣ್ಯ, ನೀನ್ ಹೆದರ್ಕೋಬೇಡ ಪುಣ್ಯ. ಎಲ್ರಿಗೂ ಒಳ್ಳೇದ್ ಬಯಸೋ ಒಳ್ಳೆಯವರಿಗೇನೆ ಈ ತರ ಕಷ್ಟ, ಅಪವಾದನೆ, ಶಾಪ ಎಲ್ಲ ತಟ್ಟದು. ನಿನ್ ಜೊತೆ ನಾನಿರ್ತೀನಿ ಪುಣ್ಯ. ಅದ್ ಸಾವೇ ಆಗ್ಲಿ ಬದುಕೆ ಆಗ್ಲಿ, ಕಷ್ಟನೇ ಇರ್ಲಿ ಸುಖನೇ ಇರ್ಲಿ, ನಾಗಮಣಿನ ಪಡ್ಕೊಂಡು ಚೌಡಮ್ಮ ತಾಯಿ ಗುಡಿ ಹತ್ರ ಪ್ರತಿಷ್ಠಾಪನೆ ಮಾಡಿ ನನ್ ಪುಣ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ, ಯಾವ ಊರಿನ ಜನರು ನಿನ್ನ ಊರಿಂದ ಬಹಿಷ್ಕಾರ ಹಾಕಿದ್ರು ಆ ಊರ್ನವ್ರೆ ನಿನ್ನ ದೇವತೆ ತರ ನೋಡೋ ಹಾಗೆ ನಾನ್ ಮಾಡ್ತೀನಿ ಪುಣ್ಯ. ಮದ್ವೆ ನಿಂತೋಯ್ತು ಪುಣ್ಯ. ನಾನ್ ನಿಜ ಅಂತ, ನನ್ ಪ್ರೀತಿ ನಿಜ ಅಂತ ಈ ಮನುಷ್ಯರು ನಂಬದೆ ಹೋದ್ರು ಆ ದೇವರು ನಂಬುದ್ರು ಪುಣ್ಯ. ಈಗ ಅದೆಲ್ಲ ಬಿಡು, ನೀನ್ ಬಾ ಪುಣ್ಯ. ಅನಿರುದ್ಧ್, ಈಗ್ಲೇ ನೀನ್ ನನ್ನಿಂದ ಅನುಭವಿಸಿರೋ ಕಷ್ಟಗಳು ಸಾಕು. ಇನ್ ಬೇಡ, ನೀನ್ ಹೋಗು. ಕಷ್ಟ ಅಂತ ನೀನ್ ಅನ್ಕೊಂಡಿದ್ಯಾ ಪುಣ್ಯ? ಇದ್ ನನ್ ಜವಾಬ್ದಾರಿ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಹೆತ್ತ ತಾಯಿನ ಮತ್ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿರೋ ನಿನಗೆ ಇಷ್ಟು ಸಹಾಯನೂ ಮಾಡಿಲ್ಲ ಅಂದ್ರೆ ನಾನಿದ್ದು ಏನ್ ಪ್ರಯೋಜನ? ನಾನು ಬದುಕಿದ್ದು ಏನ್ ಪ್ರಯೋಜನ? ಬೇಡ ಅನಿರುದ್ಧ್, ಆರೋಪ ಇರೋದು ನನ್ ಮೇಲೆ. ಕಷ್ಟ ಬಂದಿರೋದು ನಮ್ಮೂರ್ಗೆ. ಮಾನವ ಶಕ್ತಿನೋ ಅಥವಾ ಮಾಂತ್ರಿಕ ಶಕ್ತಿನೋ ಗೊತ್ತಿಲ್ಲ, ನನ್ನ ಮತ್ತೆ ನನ್ನ ಊರನ್ನ ಉಸಿರಾಡದೇ ಇರೋ ಹಾಗೆ ಮಾಡ್ತಾ ಇದೆ. ನಾನು ಹೋರಾಡ್ತೀನಿ ಅನಿರುದ್ಧ್, ದಯವಿಟ್ಟು ನೀನ್ ಇಲ್ಲಿಂದ ಹೋಗು. ನೀನು ನನ್ನನ್ನು ದೂರ ಮಾಡಬೇಡ ಪುಣ್ಯ. ಪ್ರಾಣ ಹೋದಾಗ ಅನ್ಸುತ್ತೆ, ಇಲ್ಲಿ ನೋಡು, ನನ್ನ ಹೃದಯ ನಿಂತ ಹಾಗೆ ಅನ್ನಿಸ್ತಾ ಇದೆ. ಪ್ಲೀಸ್ ಪುಣ್ಯ, ಈ ಹೋರಾಟ ಬರೀ ನಿನ್ ಮಾತ್ರ ಅಲ್ಲ, ನಮ್ದು. ಯಾವ ನಾಗಮಂಡಲ ಜನರು ನಿನ್ನ ರಾಕ್ಷಸಿ ಅಂದ್ರೋ ಆ ಜನರೇ ನಿನ್ನ ತಲೆ ಮೇಲೆ ಹೊತ್ಕೊಂಡು ಪೂಜೆ ಮಾಡ್ತಾರೆ. ನೀನ್ ಬಾ. ಯಾವಾಗ
ಹಾವಾಗ್ತೀನೋ ಯಾವಾಗ ಮನುಷ್ಯಳಾಗ್ತೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಹೀಗೇನಾದ್ರೂ ಮಾವ ಇನ್ನು ಮುಂದೆ ನಡೆದ್ರೆ ನನ್ನ ಸುಮ್ಮನೆ ಬಿಡ್ತಾರಾ? ಅಣ್ಣ, ಎಲ್ಲಿ ಭದ್ರಾ ನಿನ್ ಮಗಳು? ಎಲ್ಲಿ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಣ್ಣ. ಅನಿರುದ್ಧ್ ಕಂಡ್ರೆ ಸಾಯ್ತಾ ಇರ್ತಾಳೆ, ಅಂತದ್ರಲ್ಲಿ ಅವನ ಜೊತೆನೆ ಮದ್ವೆ ಆಗ್ತಾ ಇದ್ರೆ ಎಲ್ಲಿ ಹೋದ್ಲು, ಏನ್ ಮಾಡ್ಕೋತಾ ಇದ್ದಾಳೋ ನನಗೊಂದು ಅರ್ಥ ಆಗ್ತಿಲ್ಲ ಅಣ್ಣ. ಅಬ್ಬಾ, ಗಂಡಾಂತರ ತೊಲಗೋಯ್ತು ಸ್ವಾಮಿ. ಗರುಡದೇವ, ನಾನ್ ಮತ್ತೆ ಹಾವಾಗದೆ ಇರೋ ತರ ನೋಡ್ಕೊಳಪ್ಪ ಸ್ವಾಮಿ. ಮದ್ವೆ ನಿಂತೋಯ್ತು ಅಂತ ನನ್ ಮೇಲೆ ಕೆಂಡ ಕಾರೋ ಅಷ್ಟು ಎಲ್ರೂ ಕೋಪ ಮಾಡ್ಕೊಂಡಿರ್ತಾರೆ. ಒಂದ್ಸಲ ಹೋದ್ರೆ ಒಳ್ಳೇದನ್ಸುತ್ತೆ. ಒಂದು ವೇಳೆ ಅನಿರುದ್ಧ ಅಂದ್ರೆ ಇಷ್ಟ ಇಲ್ವಾ, ಅಥವಾ ಈ ಮದುವೆ ಅಂದ್ರೇನೆ ಇಷ್ಟ ಇಲ್ವಾ? ಅವಳು ಇಷ್ಟ ಅಂದಿದ್ದಕ್ಕೆ ತಾನೇ ಈ ಮದುವೆ ಏರ್ಪಾಡು ಮಾಡಿದ್ದು. ಈಗ ಹೀಗೆ ಯಾಕೆ ಮಾಡ್ತಿದ್ದಾಳೆ ಭದ್ರಾ? ನನಗೂ ಅದೇ ಅರ್ಥ ಆಗದೆ ಒದ್ದಾಡ್ತಾ ಇದ್ದೀನಿ. ಎಷ್ಟೋ ಪ್ರಯತ್ನ ಪಟ್ಟ ಮೇಲೇನೆ ಇವಾಗ ಮದ್ವೆವರೆಗೂ ಬಂದಿದ್ವಿ. ನನ್ನ ಕನಸೆಲ್ಲ ನಾಶ ಮಾಡ್ಬಿಟ್ಲು. ಅಣ್ಣ, ಅವಳು ತಪ್ಪದೆ ಬರ್ತಾಳೆ. ಬಂದ ತಕ್ಷಣ ಏನಾಯ್ತು ಅಂತ ಕೇಳಿದ್ರಾಯ್ತು. ಅಲ್ಲಿವರೆಗೂ ನೀನು ಅವಶ್ಯ ಪಡ್ಕೋಬೇಡ ಅಣ್ಣ. ಬರ್ಣಿಕಾ, ಬಣಿಕಾ, ಮಾವಯ್ಯ ಬರ್ತಿದ್ದಾರೆ. ನಾನು ಹಾವಾಗ್ಬಾರ್ದು. ಮತ್ತೆ ಏನಾದ್ರೂ ಹಾವಾದ್ರೆ ಅಮ್ಮ ಮಾವಯ್ಯ ಸಾಯಿಸ್ಬಿಡ್ತಾರೆ. ನನ್ನ ಮರ್ಯಾದೆ ಒಂದೇ ನಿಮಿಷ ತೆಗೆದ್ಬಿಟ್ಟಿಯಲ್ಲೇ. ಭದ್ರಾ, ನಿಂತ್ಕೋ ಭದ್ರಾ, ನಿಂತ್ಕೋ. ಏಯ್, ಮದುವೆಗೆ ಬಂದ ಸಂಬಂಧಿಕರ ಮುಂದೆ ನಮ್ಮ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟಿಯಲ್ಲೇ. ನಿನ್ನಿಂದ ಈ ಮನೆ ಇವತ್ತು ಹೇಗಾಗಿದೆ ನೋಡೆ. ಅಷ್ಟಕ್ಕೂ ಎಲ್ಲ ಸಾಯಕ್ ಹೋಗಿದ್ದೆ. ಬಣಿಕಾ, ಮದುವೆ ಮಂಟಪದಿಂದ ಹೊರಗೆ ಬಂದು ಆ ಕೋಣೆಯಿಂದ ಎಲ್ಲಿಗೆ ಹೋದೆ? ಹೇಗ್ ಮಾಯ ಆದೆ? ಅಷ್ಟಕ್ಕೂ ಎಲ್ಲಿಗೆ ಹೋದೆ ಹೇಳು. ಅದು ಮಾವಯ್ಯ, ಅದು ನಾನು ಹೇಳೋದು. ಏನೇ ನೀನು ಹೇಳೋದು? ನನ್ ಸೊಸೆ ಆಗಿದ್ದಕ್ಕೆ ಉಳ್ಕೊಂಡೆ. ಒಬ್ಳು ಹೆಣ್ಮಗ್ಳಿಗೆ ಹೊಡೆದ ಅನ್ನೋ ಅಪಕೀರ್ತಿ ಬರಬಾರ್ದು ಅಂತ ಸುಮ್ಮನಾದೆ. ಆದ್ರೂ ನಿನಗೆ ಗೊತ್ತು, ಐಶ್ವರ್ಯಕ್ಕಿಂತ ಮಾನ ಮರ್ಯಾದೆ ಮುಖ್ಯ ನನಗೆ ಅಂತ. ಇವತ್ತು ಆ ಮಾನ ಮರ್ಯಾದೆ ಎಲ್ಲ ಗಂಗೆಯಲ್ಲಿ ಬಿಟ್ಬಿಟ್ಟೆ. ಹೇಳೆ, ಮಾತಾಡು. ಅಷ್ಟಕ್ಕೂ ಏನಾಯ್ತೆ? ನಿನ್ನ ಸಂತೋಷಕ್ಕೋಸ್ಕರ ಅಣ್ಣ ಅನಿರುದ್ಧನ ಒಪ್ಸಿ ಮದುವೆ ಮಾಡ್ತಾ ಇದ್ರೆ ನೀನ್ ಇಂಥ ಕೆಲಸ ಮಾಡೋದೇನೆ? ಹೇಳೆ, ಬಾಯ್ ತೆಗೆ. ನಿನಗೇನಾದ್ರೂ ಆಗ್ಬಾರ್ದಾಗಿ ಎಲ್ಲಿ ನಿನ್ ಮದ್ವೆ ನಿಂತು ಹೋಗುತ್ತೋ ಅಂತ ನಮ್ಮಮ್ಮ ನಿನಗೆ ಆದಿಪರಾಶಕ್ತಿ ಪೂಜೆ ಮಾಡಿಸ್ತಾ ಇದಾರೆ ಕಣೆ. ನಮ್ಮಮ್ಮನ ಪೂಜೆನ, ಅವ್ರ ಆಸೆನ ಎಲ್ಲ ಒಂದೇ ಸಮ ನಾಶ ಮಾಡ್ಬಿಟ್ಟಿಯಲ್ಲೇ. ಇವಾಗ್ಲಾದ್ರೂ ಬಾಯ್ ಬಿಟ್ಟು ಹೇಳೆ. ಭಾವ ಅಂದ್ರೆ ನನಗೆಷ್ಟು ಪ್ರಾಣ ಅಂತ ಗೊತ್ತಿತ್ತು ಹೀಗೆ ಮಾತಾಡ್ತಿದ್ಯಲ್ಲಮ್ಮ. ನನ್ ಬೇಕು ಅಂತ ಮದ್ವೆನ ಯಾಕೆ ನಿಲ್ಲಿಸ್ತೀನಿ ನೀನೇ ಹೇಳು. ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಇದೊಂದ್ಸಲ ನನ್ನನ್ನ ಕ್ಷಮಿಸ್ಬಿಡಿ. ಅಷ್ಟಕ್ಕೂ ಏನ್ ನಡೀತು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಅದು ಅದು ಹೇಳೋ ತರ ಇದ್ದಿದ್ರೆ ಆವಾಗ್ಲೇ ಹೇಳ್ತಿದ್ನಲ್ಲಮ್ಮ. ಅರ್ಥ ಮಾಡ್ಕೊ. ಹೇಳಕ್ಕಾಗದೆ ಇರೋ ನೋವು ನಂದು. ಸರಿ, ಈಗಿಂದೀಗಲೇ ಒಳಗೋಗು. ಇನ್ಮೇಲೆ ಈ ತರ ಹುಚ್ಚು ಜಗೆಲ್ಲ ಆಡ್ಬೇಡ. ಸರಿಯಾಗಿರೋ ನಿಂಗೆ ಒಳ್ಳೇದು. ಅವಾಗ ನಾನು ಹಾವಾಗಿದ್ದಕ್ಕೆ ಅಲ್ವಾ
ನನಗಿಷ್ಟೆಲ್ಲ ನೋವಾಗಿದ್ದು. ಅಣ್ಣ ಅವಳನ್ನ ಕ್ಷಮಿಸ್ಬಿಡೋಣ. ಇವಳೇನೋ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ. ಇದೊಂದು ಸಾರಿ ಕ್ಷಮಿಸ್ಬಿಡೋಣ. ಒಳಗ್ ಹೋಗು ಪರ್ಣಿಕಾ, ಕರ್ಕೊಂಡೋಗು ಅರವಿಂದ. ಆಗಿದ್ದೇನೋ ಆಗೋಯ್ತಣ್ಣ. ಏನೋ ಕೆಟ್ಟದ್ ನಡೀತು ಅಂತಂದ್ರೆ ಮುಂದೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಅರ್ಥ. ಅನಿರುದ್ಧ್ ಕೋಪದಲ್ಲಿ ನಾಗಮಣಿ ಹುಡ್ಕೋಕೆ ಅಂತ ಹೋಗಿದ್ದಾನೆ. ಅನಿರುದ್ಧ್ ಪುಣ್ಯ ಜೊತೆ ಆಗಿದ್ರೇನೆ ನಾಗಮಣಿ ನಾಗನಿಧಿ ರಹಸ್ಯ ಗೊತ್ತಾಗುತ್ತೆ. ನನ್ನ ಅಳಿಯ ಅದನ್ನ ಸಾಧಿಸ್ತಾನಣ್ಣ. ಅದಾದ್ಮೇಲೆ ಅನಿರುದ್ಧ್ ಮತ್ತೆ ಪರ್ಣಿಕಾ ಮದ್ವೆ ಮಾಡ್ಸೋಣ. ಭದ್ರಾ, ಮುಂದೆಯಿಂದ ಕೋಪದಿಂದ ದ್ವೇಷದಿಂದ ಬರೋ ಎಷ್ಟು ಜನರನ್ನಾದ್ರೂ ಎದುರಿಸಬಹುದು. ಆದ್ರೆ ಪ್ರೀತಿಯಿಂದ ನಡೆಸಿ ನಮ್ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋರ್ನ ಎದುರಿಸೋದು ತುಂಬಾ ಕಷ್ಟ. ಇವಾಗಿನ ಪರಿಸ್ಥಿತಿಯಲ್ಲಿ ನನ್ನ ಮಗನ್ನ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿ ತೋರಿಸಿ ಗೆಲ್ಬೇಕೇ ಹೊರತು ಹೆದರಿಸಿ ಗದ್ರಿಸಿ ಅವರಿಂದ ನಾಗಮಣಿ ಪಡ್ಕೊಳಕ್ಕಾಗಲ್ಲ. ಇಲ್ಲಿಂದ ಈ ಧನಂಜಯ ವರ್ಮ ಆಡೋ ಆಟ ತುಂಬಾ ವಿಚಿತ್ರವಾಗಿರುತ್ತೆ. ನೋಡ್ತಾ ಇರಿ. ಅಣ್ಣ ಅಣ್ಣ, ಪುಣ್ಯ ಗರುಡ ವಂಶದವ್ರ ಹುಡುಗನ್ ಜೊತೆ ಊರೊಳಗ್ ಬರ್ತಿದ್ದಾಳೆ. ಬನ್ನಿ ಬನ್ನಿ. ಏನಾಯ್ತು? ಅಕ್ಕ ಅಕ್ಕ, ಪುಣ್ಯ ಗರುಡ ವಂಶದವ್ರ ಹುಡುಗನ್ ಜೊತೆ ಊರೊಳಗ್ ಬಂದಿದ್ದಾಳೆ. ಬನ್ನಿ ಬನ್ನಿ. ಏಯ್, ಅವ್ರನ್ನ ಹೊಡಿರೋ. ಹೊಡಿರಿ. ನಮಗೋಸ್ಕರ, ನಮ್ಮೂರಿಗೋಸ್ಕರ ಬಂದಿದೀವಿ. ಅದೇ ಯಾಕೆ ಬಂದ್ರಿ? ಇಲ್ಲಿ ತನಕ ಆಗಿದ್ ಸಾಕಾಗ್ಲಿಲ್ವಾ? ಮತ್ತೆ ಇನ್ನೇ ನಾಶ ಮಾಡಕ್ ಬಂದಿದ್ದೀರಾ? ಈ ಗರುಡ ಜಾತಿಯವನ್ನ ಹಿಂದೆ ಹಾಕೊಂಡ್ ಬಂದಿದ್ಯಾ? ಅದು ಹಾಗಲ್ಲ, ನನ್ನ ಮಾತು ಕೇಳಿ. ನೀವೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾವೆಲ್ಲರೂ ನಿಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ನಮಗ್ ಸಹಾಯ ಮಾಡ್ಬೇಕು ಅಂತ ಬಂದಿದ್ರೆ ಹೀಗೆ ಬರಿಗೈಯಲ್ಲಿ ಬರ್ತಿರ್ಲಿಲ್ಲ. ನಾಗಮಣಿನ ತಗೊಂಡ್ ಬರ್ತಿದ್ದೆ. ಅಷ್ಟಕ್ಕೂ ನಾಗಮಣಿ ನಾವು ತಗೊಂಡಿದ್ದೀವಿ ಅಂತ ಯಾರು ಹೇಳೋದು? ನಿಮ್ಮಲ್ಲಿ ಯಾರಾದ್ರೂ ನೋಡಿದ್ರ? ನೋಡ್ದೇನೆ ನಮ್ಮೇಲೆ ಅಪವಾದ ಹೇಗೆ ಹೊರಿಸ್ತೀರಾ? ಪುಣ್ಯನ ಊರಿಂದ ಯಾಕೆ ಆಚೆ ಹಾಕುದ್ರಿ? ನಿಜವಾಗ್ಲೂ ನಮ್ಮನೇಲಿ ಯಾರು ನಾಗಮಣಿನ ತಗೊಂಡಿಲ್ಲ. ಒಂದ್ ವೇಳೆ ತಗೊಂಡಿದ್ರು ನಾಗನಿಧಿಗೋಸ್ಕರ ಹೋಗ್ತಿದ್ರು. ನೀನ್ ಹೇಳೋ ಮಾತನ್ನೆಲ್ಲ ನಂಬೋದಕ್ಕೆ ನೀನ್ ಹಿಂದೆ ಬಂದಿರೋ ಪುಣ್ಯ ಅನ್ಕೊಂಡಿದ್ಯಾ? ನಮ್ಗೆ ಇವ್ರ ಹತ್ರ ಏನ್ ಮಾತು? ಇವ್ರನ್ನ ಇಲ್ಲೇ ಈ ಕ್ಷಣನೇ ಹೂತಾಕ್ಬೇಕು. ಹೊಡಿರಿ. ನಿಮ್ಮ ನಾಗಮಂಡಲದ ಪೂರ್ವಿಕರು ನಿಮಗೇನ್ ಕಲ್ಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಏನೂ ತಪ್ಪು ಮಾಡದಿರೋ ವ್ಯಕ್ತಿನ ಯಾವುದೇ ಆಧಾರ ಇಲ್ಲದೆ ದೋಷಿಸಿ ಮನೋವೇದನೆ ಮಾಡೋದು ಒಂದು ಜೀವಿಯ ಜೀವ ತೆಗೆಯುವಷ್ಟು ಪಾಪ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಯಾವುದೇ ತಪ್ಪು ಮಾಡದೇ ಇರೋ ಭಕ್ತರನ್ನ ಈ ರೀತಿ ಹಿಂಸೆ ಮಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಅನಿರುದ್ಧ್ ಯಾವ ಪಾಪನೂ ಮಾಡಿಲ್ಲ. ಇಷ್ಟು ಹೇಳಿದ್ಮೇಲೂ ನನ್ನ ಮಾತನ್ನ ನೀವು ಕೇಳಲಿಲ್ಲ ಅಂದ್ರೆ ತೀವ್ರವಾದ ಪರಿಣಾಮನ ಎದುರಿಸಬೇಕಾಗುತ್ತೆ. ನನ್ನ ಭಕ್ತರಿಗೆ ಯಾವಾಗ್ಲೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ, ನೆನ್ಪಿರ್ಲಿ. ಗರುಡದೇವ, ನನ್ನ ಮೇಲಿರೋ ಪ್ರೀತಿಯಿಂದನೋ ಕರುಣೆಯಿಂದನೋ ನಾನು ಕರೀದೇನೆ ಬಂದಿರೋದಕ್ಕೆ ನಿನಗೆ ಧನ್ಯವಾದ ಸ್ವಾಮಿ. ಮನುಷ್ಯರು ಕೋಪ ಮಾಡ್ಕೊಳ್ಳೋದು ಸಹಜ,
ಇವಾಗ ಇವರು ಕೂಡ ಈ ಊರಲ್ಲಾಗಿರೋ ಪ್ರಾಣ ನಷ್ಟ, ಆಸ್ತಿ ನಷ್ಟ ಆಗಿರೋ ನೋವಲ್ಲಿ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರೆ ಹೊರತು ಬೇಕು ಅಂತಲ್ಲ. ವಿಜಯೀ ಭವ.